ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದ್ವಿತೀಯ PUCಯ ಎಕನಾಮಿಕ್ ಸಬ್ಜೆಕ್ಟಲ್ಲಿ ಚಾಪ್ಟರ್ 3 ಉತ್ಪಾದನೆ ಮತ್ತು ವೆಚ್ಚಗಳು, ಅರ್ಥಶಾಸ್ತ್ರದ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು ಏನಿದೆ, ಈ ಅಧ್ಯಾಯದಲ್ಲಿ ನೀವು ನೋಡ್ಕೊಳ್ಳೇಬೇಕಾಗಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಅಧ್ಯಾಯ 1 ಪರಿಚಯ ಆಗಿರಬಹುದು, ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ ಆಗಿರಬಹುದು. ಈ 2 ಅಧ್ಯಾಯಗಳಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ, ಆಯಿತಾ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಕಾಲೇಜಿಗೆ ಹೋಗುವಂತಹ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಡೈರೆಕ್ಟ್ ಆಗಿ PUC ಎಕ್ಸಾಮನ್ನು ಕಟ್ಟಿರುವಂಥವರಾಗಿರಬಹುದು, ಪ್ರತಿಯೊಬ್ಬರು ಕೂಡ ಈ ಸಿಲೆಬಸ್ನ ನೋಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ, ಅದರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು, ಕೊಟ್ಟಿರುವಂತಹ ಲೆಕ್ಕಗಳನ್ನು ಯಾವ ರೀತಿ, ಎಕನಾಮಿಕ್ಸಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ, ಓಕೆನಾ. ಹಾಗಾದರೆ ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಈ ರೀತಿಯಾಗಿದೆ. ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಅಂತ ಕೇಳಿದಾಗ ಉತ್ಪಾದನಾ ಬಿಂಬಕ ಅಂತ ಬರಿಬೇಕು. ಅಲ್ಲಿ ಆದಾನಗಳು ಮತ್ತು ಉತ್ಪನ್ನ ಅಂತ ಹೇಳಿದರೆ, ಹಾಗಾಗಿ ಉತ್ಪನ್ನ ಮತ್ತು ಆದಾನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನಾವೇನಂತ ಕರಿತೀವಿ, ಉತ್ಪಾದನಾ ಬಿಂಬಕ ಅಂತ ಹೇಳ್ತೀವಿ. ಇದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಉತ್ಪಾದನಾ ಬಿಂಬಕದ ಸೂತ್ರ ಯಾವುದು ಅಂತ ಕೇಳಿದರೆ Q = F × L, K ಅಂತ ಬರಿಬೇಕು. ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾದರೊಂದು ಆದಾನವನ್ನು ಬದಲಾಯಿಸುತ್ತದೆ ಅಂತ ಬರಿಬೇಕು. 4ನೇ ಪ್ರಶ್ನೆ, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗನ್ನುತ್ತೇವೆ ಅಂತ ಹೇಳಿದ್ರೆ ಸೀಮಾಂತ ಉತ್ಪನ್ನ. ಅದೇ ರೀತಿ ಮುಂದಿನ ಪ್ರಶ್ನೆ, ದೀರ್ಘಾವಧಿಯು ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗುತ್ತದೆ ಅಂತ ಹೇಳಿದರೆ ಬೇಡಿಕೆಯ ನಿಯಮ, ಪೂರೈಕೆಯ ನಿಯಮ, ಪ್ರತಿಫಲಗಳ ಪ್ರಮಾಣ ನಿಯಮ, ಬದಲಾಗುವ ಪರಿಮಾಣಗಳ ನಿಯಮ ಅಂತ ಹೇಳ್ಕೊಂಡು 4 ಆಪ್ಷನ್ಸ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ಪ್ರತಿಫಲಗಳ ಪ್ರಮಾಣ ನಿಯಮ ಅಂತ ಬರಿಬೇಕು. ನೆಕ್ಸ್ಟು 6ನೇ ಪ್ರಶ್ನೆ, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಇಲ್ಲಿ ಸೂತ್ರ ಏನು ಬರಿಬೇಕು ಅಂತ ಹೇಳಿದ್ರೆ Q = ಬ್ರಾಕೆಟ್ ಒಳಗಡೆ x1 ಆಲ್ಫಾ, x2 ಬೀಟಾ ಅಂತ ಬರಿಬೇಕು. ಸರಿಯಾದ ಸೂತ್ರವನ್ನು ನೋಡ್ಕೊಳ್ಳಿ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. TFCಯು 100 ರೂಗಳು ಮತ್ತು TVCಯು 125 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇದು 1 ಮಾರ್ಕಿಗೆ ಗ್ಯಾರಂಟಿ ಬರುವಂತಹ ಪ್ರಶ್ನೆ. ಸಿಂಪಲ್ಲಾಗಿ ಲೆಕ್ಕನ ಮಾಡೋದು. ಯಾಕಂತ ಹೇಳಿದ್ರೆ ಅವ್ರು ಕಂಡುಹಿಡಿಯಕ್ಕೆ ಹೇಳಿರೋದು ಒಟ್ಟು ವೆಚ್ಚ ಅಂತ ಹೇಳಿದ್ರೆ TC, ನೆನ್ಪಿಟ್ಕೊಳ್ಳಿ, ಟೋಟಲ್ ಕಾಸ್ಟ್, ಆಯಿತಾ. TC = ಫಾರ್ಮುಲಾ ಏನು, TFC + TVC, ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಆಯಿತಾ. ಇಲ್ಲಿ TFC ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟಿದ್ದಾರೆ, TFC 100 ರೂಪಾಯಿ ಬರ್ಕೊಳ್ಳಿ. ಪ್ಲಸ್ TVC 125 ಕೊಟ್ಟಿದ್ದಾರೆ, 125 ಬರ್ಕೊಳ್ಳಿ. ಎರಡನ್ನು ಸೇರಿಸಿದಾಗ 225 ರೂಪಾಯಿ ಆಗುತ್ತೆ. ಕಾರಣ TC ಅಂತ ಹೇಳಿದ್ರೇ TFC ಮತ್ತು TVCಯನ್ನು ಸೇರಿಸಿ ಬರಿಬೇಕು. ಕೊನೆಯ ಪ್ರಶ್ನೆ, ಸರಾಸರಿ ಸ್ಥಿರ ವೆಚ್ಚದ ರೇಖೆಯ ಆಕಾರವು ಈ ಕೆಳಗಿನಂತಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯತಾಕಾರದ ಪರವಲಯ, ಓಕೆನಾ. ಇದೇ ರೀತಿ ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಆಗಿರಬಹುದು. ಅದ್ರ ಜೊತೆಗೆ ಈ ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ 6 ಲೆಕ್ಕಗಳು ಇದೆ. 4 ಅಂಕಕ್ಕೂ ಲೆಕ್ಕಗಳಿದೆ, 6 ಅಂಕಕ್ಕೂ ಲೆಕ್ಕಗಳಿದೆ. ಕಾರ್ಯಭಾರ ಆಧಾರಿತ ಪ್ರಶ್ನೆ, ಪ್ರಾಕ್ಟಿಕಲ್ ಕ್ವಶನ್ ಇರುತ್ತಲ್ಲ ಲಾಸ್ಟಲ್ಲಿ 2, ಅದರಲ್ಲೂ ಕೂಡ ಒಂದು ಲೆಕ್ಕ ಈ ಪಾಠದಿಂದನೇ ಬರುತ್ತೆ. ಹಾಗಾಗಿ ಎಲ್ಲ ಬಹುಮುಖ್ಯ ಮಾಹಿತಿಗಳು ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನು ಬರುತ್ತೆ ಮಕ್ಕಳೇ. ಕಂಟಿನ್ಯೂಸ್ ಆಗಿ ಚಾನಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಆಗಿದ್ರ ಬಗ್ಗೆ ಗಮನ ಹರಿಸ್ತಾ ಇರಿ. ಎಕನಾಮಿಕ್ಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡಿ. ಈಗಾಗಲೇ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಪಲ್ಲವಿ ಟ್ಯುಟೋರಿಯಲ್ ಹೇಳಿ. ಸೊ ಅಲ್ಲಿ ಎಲ್ಲ ವಿಚಾರಗಳನ್ನು ನಾನು ಕವರ್ ಮಾಡ್ತೀನಿ. ಆದರೆ ಸಪ್ರೇಟಾಗಿ ಈ ಒಂದು ಚಾನಲ್ನ ಯಾಕೆ ಓಪನ್ ಮಾಡಿದ್ದು ಅಂತ ಹೇಳಿದ್ರೆ ಎಕನಾಮಿಕ್ಸು ಸ್ವಲ್ಪ ಟಫ್ ಆಗುತ್ತೆ ಮಕ್ಕಳಿಗೆ. ಸೊ ಅದ್ರ ರಿಲೇಟೆಡ್ ಎಲ್ಲ ಒಂದೇ ಕಡೆ ಇರಲಿ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಟಾಪಿಕ್ಗಳು ಒಂದೇ ಕಡೆ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಚಾನಲ್ನ ಓಪನ್ ಮಾಡಿರೋದು. ಹಾಗಾಗಿ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿಂಪಲ್ಲಾಗಿ ಒಂದೊಂದೇ ಟಾಪಿಕ್ ಹಾಕ್ತಾ ಇದ್ದೀನಿ. ಬೇರೆ ಅಲ್ಲಿ ಪಲ್ಲವಿ ಟ್ಯುಟೋರಿಯಲ್ ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು ಚಾಪ್ಟರಿಗೆ ಸಂಬಂಧಪಟ್ಟಿರೋ ಎಲ್ಲ ಟಾಪಿಕ್ಗಳನ್ನ ಒಟ್ಟಿಗೆ ಕೊಡ್ತಾ ಇದ್ದೆ. ವಿಡಿಯೋ ಲೆಂತಿ ಆಗ್ತಾ ಇತ್ತು. ಇವಾಗ ಸಾಕಷ್ಟು ಸಮಯ ಅವಕಾಶ ಇದೆ. ಕೊಟ್ಟಿರುವಂಥ ಟಾಪಿಕ್ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ತಾ ಬನ್ನಿ, ಓದ್ಕೊಳ್ತಾ ಬನ್ನಿ, ಕಲಿತಾ ಬನ್ನಿ. 1 ವರ್ಷದಲ್ಲಿ ನೀವು ಆರಾಮಾಗಿ ಕಲಿತು ಗುಡ್ ಸ್ಕೋರ್ನ ಮಾಡಬಹುದು. ಸೊ ನೀವು ಬೋರ್ಡಿಂದ ಏನು
ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದರೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಆನ್ಸರ್ನ ನಾನು ಕೊಟ್ಟಾಗ ನೀವು ನೋಡಿ ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಓಕೆನಾ? ಆಯಿತು. ಹಾಗಿದ್ರೆ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅವರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.